Hello my dear students, welcome to Easy Class YouTube channel. ಸೊ ಇವತ್ತಿನ ವಿಡಿಯೋದಲ್ಲಿ ಡೈಮೆನ್ಷನ್ ಫಾರ್ಮುಲಾ ಬಗ್ಗೆ ಇಂಟ್ರೊಡಕ್ಷನ್ ಆಗಿರ್ಬೋದು. ಸೊ ಡೈಮೆನ್ಷನ್ ಫಾರ್ಮುಲಾ ಬರೆಯೋದ್ರ ಬಗ್ಗೆ ಸ್ವಲ್ಪ ಕ್ಲಾಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಓಕೆ, ಸೊ ಫಸ್ಟ್ PUC ನಲ್ಲಿ ಬರುವಂಥ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಅನ್ನೋ ಚಾಪ್ಟರ್ನಲ್ಲಿ ಬರುವಂಥ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಯಾವುದಂತಂದರೆ ಡೈಮೆನ್ಷನಲ್ ಫಾರ್ಮುಲಾ. ಸೊ ಈ ಡೈಮೆನ್ಷನಲ್ ಫಾರ್ಮುಲಾ ನಾಟ್ ಓನ್ಲಿ ಫಸ್ಟ್ PUC, ನಿಮ್ಮ ಸೆಕೆಂಡ್ PUC ಆಗಿರ್ಬೋದು, ಸೊ ಥಿಯರಿ ಎಕ್ಸಾಮ್ಸ್ಗೆ ಆಗಿರ್ಬೋದು, ಸೊ ನೆಕ್ಸ್ಟ್ ಬರುವಂತಹ ಯಾವುದೇ ಒಂದು ಕಾನ್ಸೆಪ್ಟ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿಯೂ ತುಂಬ ಕ್ವಶನ್ಸ್ಗಳು ಡೈಮೆನ್ಷನಲ್ ಫಾರ್ಮುಲಾ ಮೇಲೆ ಬರ್ತಿರ್ತವೆ. ಓಕೆ, ಸೊ ಅದಕ್ಕಾಗಿ ಇದ್ರ ಬಗ್ಗೆ ಇರುವಂಥ ಬೇಸಿಕ್ಸ್ನಾಗಿರ್ಬೋದು ಒಂದಿಷ್ಟು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಒಂದು ಫಿಸಿಕಲ್ ಕ್ವಾಂಟಿಟಿನ ಕನ್ಸಿಡರ್ ಮಾಡೋಣ. ಯಾವುದಪ್ಪ ಫಿಸಿಕಲ್ ಕ್ವಾಂಟಿಟಿ ಅಂತಂದರೆ ಮಾಸ್ ತಗೊಳ್ಳೋಣ. ಸೊ ಈ ಮಾಸ್ ಫಿಸಿಕಲ್ ಕ್ವಾಂಟಿಟಿ ಇದನ್ನು ನಾವು ಡೈಮೆನ್ಷನ್ ಫಾರ್ಮುಲಾದಲ್ಲಿ ಯಾವುದೇ ಒಂದನ್ನು ಫಿಸಿಕಲ್ ಕ್ವಾಂಟಿಟಿ ಬರೀಬೇಕಾದ್ರೆ ಸ್ಕ್ವೇರ್ ಬ್ರ್ಯಾಕೆಟ್ನಲ್ಲಿ ಬರೀಬೇಕು. ಸ್ಕ್ವೇರ್ ಬ್ರ್ಯಾಕೆಟ್ನಲ್ಲಿ ಬರೆದಾದ್ಮೇಲೆ ಮಾಸ್ ಎಮ್ ಅಂತ ಸಿಂಬಲ್ ತೊಗೋತೀವಿ. ಓಕೆ, ಸೊ ಮಾಸ್ ಪ್ರೆಸೆಂಟ್ ಇದ್ದಿದ್ದರಿಂದ ಇಲ್ಲಿ m⁻1 ಅಂತ ಬರಿತೀವಿ. ಸೊ ಇದೇನಾಗುತ್ತೆ, ಡೈಮೆನ್ಷನ್ ಫಾರ್ಮುಲಾ ಆಫ್ ಮಾಸ್ ಅಂತ ಆಗುತ್ತೆ. ಸೊ ನಿಮಗೂ ಗೊತ್ತಿರೋ ಹಾಗೆ 7 ಫಿಸಿಕಲ್ ಕ್ವಾಂಟಿಟೀಸ್ ಗೊತ್ತದ: ಮಾಸು, ಲೆಂತು, ಟೈಮು, ಟೆಂಪ್ರೇಚರ್, ಕರೆಂಟ್, ಅಮೌಂಟ್ ಆಫ್ ಸಬ್ಸ್ಟನ್ಸ್ ಆಗಿರ್ಬೋದು, ಲಿಮಿನಸ್ ಇಂಟೆನ್ಸಿಟಿ ಆಗಿರ್ಬೋದು. ಸೊ ಈ ಟೈಪ್ ಆಫ್ ಏನು 2, 3, 4, 5, 6, 7 ಈ ಟೈಪ್ ಏನು 7 ಇದ್ದವಲ್ಲ, ಸೊ ಇವಕ್ಕೆಲ್ಲಕ್ಕೂ ಒಂದೊಂದು ಸಿಂಬಾಲ್ಸ್ಗಳನ್ನು ನಾವು ಕ್ಯಾಪಿಟಲ್ ಲೆಟ್ರಲ್ಲೇ ರಿಪ್ರೆಸೆಂಟ್ ಮಾಡ್ಕೊಳ್ತೀವಿ. ಓಕೆ, ಸೊ ಅದನ್ನು ನಾವು ಇಲ್ಲಿ ಫಾಲೋ ಅಪ್ ಮಾಡ್ತೀವಿ ಡೈಮೆನ್ಷನ್ ಫಾರ್ಮುಲಾದಲ್ಲಿ. ಓಕೆ, ಸೊ ಈಗ ಇದನ್ನು ಇನ್ನೂ ಒಂದು ರೀತಿಯಿಂದ ಬರಿಬೋದು ನಾವು. ಹೇಗಪ್ಪ ಅಂತಂದರೆ m⁻1 ಇಲ್ಲಿ ಲೆಂತ್ ಇಲ್ವಲ್ಲ, ಸೊ ಲೆಂತನ್ನ 0 ಬರ್ಕೊಳ್ಳೋಣ. ಓಕೆ, ಸೊ t⁻0. ಸೊ ಹಾಗಾದರೆ ಡೈಮೆನ್ಷನ್ ಫಾರ್ಮುಲಾ ಇದು ಕರೆಕ್ಟ್ ಆಗುತ್ತೆ, ಇದು ಕರೆಕ್ಟು ಆಗುತ್ತೆ. ಓಕೆ, ಸೊ ನೆಕ್ಸ್ಟು ಇನ್ನೊಂದು ಡೈಮೆನ್ಷನ್ ಫಾರ್ಮುಲಾ ತೊಗೊಳ್ತೀನಿ. ಫಾರ್ ಎಕ್ಸಾಂಪಲ್ ಲೆಂತ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಲೆಂತ್ಗೆ ಸಿಂಬಾಲ್ ಏನು ಬರುತ್ತೆ, L ಅಂತ ಬರುತ್ತೆ. ಸೊ ಇದು ಡೈಮೆನ್ಷನ್ ಫಾರ್ಮುಲಾ ಹೀಗೆ ಬರೆದ್ರು ಕರೆಕ್ಟ್. ನಾವು ಇದನ್ನು ಇನ್ನೊಂದು ರೀತಿಯಲ್ಲಿ ಬರಿಬೋದು. ಹೇಗಂತ ಅಂದರೆ m⁻0 L⁻1 t⁻0 ಈ ಟೈಪ್ ಬರೆದ್ರು ಕರೆಕ್ಟ್ ಆಗುತ್ತೆ. ಓಕೆ, ಸೊ ಇವೆಲ್ಲ ಏನು ಡೈಮೆನ್ಷನ್ ಫಾರ್ಮುಲಾ ಆಫ್ ಮಾಸ್ ಆಗಿರ್ಬೋದು, ಲೆಂತ್ದಾಗಿರ್ಬೋದು. ಸೊ ಅದೇ ರೀತಿ ಇನ್ನೊಂದಿಷ್ಟು ಕ್ವಶನ್ಗಳನ್ನ ನೋಡೋಣ. ಟೈಮ್ ನೋಡಿ, ಮಾಸ್ ಇಲ್ಲ 0, ಲೆಂತ್ ಇಲ್ಲ 0, ಟೈಮ್ ಇದೆ. ಸೊ t⁻1 ಇಷ್ಟು ಬರೆದ್ರು ಕರೆಕ್ಟ್. ಅಥವಾ ನೀವು ಇದನ್ನು t⁻1 ಅಂತ ಬರೆದ್ರು ಕರೆಕ್ಟ್ ಆಗುತ್ತೆ. ಓಕೆ, ಸೊ ಇನ್ನೊಂದು ಯಾವುದೇ ಎಕ್ಸಾಂಪಲ್ ಅಂತಂದರೆ ಡಿಸ್ಟನ್ಸ್ ನೋಡೋಣ. ಡಿಸ್ಟನ್ಸ್ ಆಗಿರ್ಬೋದು, ನೆನಪಿಟ್ಕೊಳ್ಳಿ, ಇದೊಂದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಡಿಸ್ಪ್ಲೇಸ್ಮೆಂಟ್ ಇರ್ಬೋದು, ಹಾಗೂ ಹೈಟ್ ಇರ್ಬೋದು, ಹಾಗೂ ಲೆಂತ್ ಇರ್ಬೋದು, ನೆಕ್ಸ್ಟ್ ಬ್ರೆಡ್ತ್ ಆಗಿರ್ಬೋದು, ಆಮೇಲೆ ವಿಡ್ತ್ ಆಗಿರ್ಬೋದು. ಯಾವುದೇ ಫಿಸಿಕಲ್ ಕ್ವಾಂಟಿಟಿ ಇದರಲ್ಲಿ ಬಂದಿದ್ದರೆ ಇವನ್ನೆಲ್ಲನೂ ನಾವು ಮೆಜರ್ಮೆಂಟ್ ಮಾಡೋದು ಮೀಟ್ರ್ನಲ್ಲಿ ಮಾಡ್ತೀವಿ. ಅದಕ್ಕಾಗಿ ಡಿಸ್ಟನ್ಸು, ಡಿಸ್ಪ್ಲೇಸ್ಮೆಂಟು, ಲೆಂತು, ಹೈಟು, ರೇಡಿಯಸ್ಸು, ಬ್ರೆಡ್ತು, ರೇಡಿಯಸ್ಸು ಬರುತ್ತೆ. ಇವೆಲ್ಲಕ್ಕೂ SI ಯೂನಿಟ್ ಏನಂತ ಬರುತ್ತೆ, ಮೀಟ್ರ್ ಅಂತ ಬರುತ್ತೆ. ಸೊ ಅದಕ್ಕಾಗಿ ಇವಕ್ಕೆಲ್ಲಕ್ಕೂ ಡೈಮೆನ್ಷನ್ ಫಾರ್ಮುಲಾ ಲೆಂತಲ್ಲೇ ನಾವು ಮೆಜರ್ ಮಾಡ್ತೀವಿ, ಅಂದರೆ ಮೀನ್ಸ್ ಲೆಂತಲ್ಲೇ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಕ್ಯಾಪಿಟಲ್ L⁻1 ಅಂತಾನೆ ಬರುತ್ತೆ. ಇದರಲ್ಲಿ ಯಾವುದೇ ಒಂದು ಬಂದರೂ ನೀವು ಎಲ್ಲನ ತಗೊಳ್ಕೊಂಡ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು ಮತ್ತು ಕನ್ಫ್ಯೂಷನ್ ಇರಲ್ಲ. ಸೊ ಒನ್ ಟೈಮ್ ಇದನ್ನು ರಿವಿಷನ್ ಮಾಡ್ಕೊಳ್ಬೇಕು ನೀವು. ಡಿಸ್ಟನ್ಸ್ ಆಗಿರ್ಬೋದು ಅದು ಮೀಟ್ರಲ್ಲೇ ಹೇಳ್ತೀವಿ, ಡಿಸ್ಪ್ಲೇಸ್ಮೆಂಟು ಮೀಟ್ರಲ್ಲೇ ಹೇಳ್ತೀವಿ, ಹೈಟ್, ಲೆಂತ್, ಬ್ರೆಡ್ತ್, ವಿಡ್ತ್, ರೇಡಿಯಸ್, ಡಯಾಮೀಟ್ರ್ ಯಾವುದೇ ಬಂದರೂ ಅದನ್ನು L⁻1 ಅಂತಾನೆ ನಾವು ಏನು ಮಾಡಬೇಕಾಗುತ್ತೆ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಈಗ ನಮಗೆ ಗೊತ್ತಿರೋ ಹಾಗೆ ಇನ್ನೊಂದಿಷ್ಟು ಬೇಸಿಕ್ ಫಾರ್ಮುಲಾ ತೊಗೊಳ್ತೀನಿ ನೋಡಿ. ಈಗ ಸ್ಪೀಡ್ ಇದೆ, ಸ್ಪೀಡ್ ಫಾರ್ಮುಲಾ ಏನಪ್ಪ,
ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ಇದೆ. ಓಕೆ, ಈಗ ಡಿಸ್ಟನ್ಸ್ ಅಂತಂದ್ರೆ ನಾನು ಏನಿದ್ದೀರ ಹೇಳಿದ್ದೀನಿ L⁻1 ಬರುತ್ತೆ ಲೆಂತ್ ಅಂತ ಹೇಳಿದೆ. ಓಕೆ, ಸೊ ಟೈಮಿಗೆ ಏನು ಬರುತ್ತೆ T⁻1 ಅಂತ ಬರುತ್ತೆ. ಓಕೆ, ಸೊ ಈಗ ಡೈಮೆನ್ಷನ್ ಫಾರ್ಮುಲಾ ಬರೀಬೇಕಾದ್ರೆ ಮಾಸ್ ಅಂತೂ ಇಲ್ಲ ಇದರಲ್ಲಿ, ಸೊ ಅದಕ್ಕಾಗಿ ಮಾಸನ 0 ತೊಗೊಳ್ತೀನಿ. L⁻1 ಇದೆಯಲ್ಲ L⁻1, T⁻1 ಡಿನಾಮಿನೇಟರ್ನಲ್ಲಿದೆಯಲ್ಲ ಇದನ್ನು ಮೇಲುಗಡೆ ತೊಗೊಂಡ್ರೆ T⁻−1. ಸೊ ಅದಕ್ಕಾಗಿ ಸ್ಪೀಡ್ ಡೈಮೆನ್ಷನ್ ಫಾರ್ಮುಲಾ ಏನಾಗುತ್ತೆ m⁻0 L⁻1 T⁻−1 ಅಂತ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ವೆಲಾಸಿಟಿ ತೊಗೊಳ್ಳೋಣ. ವೆಲಾಸಿಟಿ ಏನು ಬರುತ್ತೆ ಡಿಸ್ಪ್ಲೇಸ್ಮೆಂಟು ಡಿವೈಡೆಡ್ ಬೈ ಏನು ಬರುತ್ತೆ ಟೈಮ್. ಡಿಸ್ಪ್ಲೇಸ್ಮೆಂಟ್ಗೆ ಏನು ಬರುತ್ತೆ ಸಿಂಬಾಲು ಇದೇವ್ರು ಹೇಳಿದಾಗೆ ಮೀಟರ್ನಲ್ಲಿ ಮೆಜರ್ ಮಾಡ್ತಾರೆ, ಅದಕ್ಕೆ ಇದನ್ನು ಏನು ತೊಗೊಳ್ಬೇಕು L⁻1 ಅಂತಲೇ ತೊಗೋಬೇಕು. ಆಮೇಲೆ ಟೈಮಿಗೆ ಏನು ಬರುತ್ತೆ T⁻1. ಸೊ ಮತ್ತು L⁻1 ಇದೆ T⁻1, ಸೊ ಮಾಸ್ ಅಂತೂ ಇಲ್ಲವೇ ಇಲ್ಲ, ಮಾಸನ 0 ಇಟ್ಕೊಳ್ಳಿ. L⁻1 T⁻1ನ ಮೇಲ್ಗಡೆ ತೊಗೊಂಡ್ರೆ T⁻−1. ಇದು ಅದರದ್ದು ಡೈಮೆನ್ಷನ್ ಫಾರ್ಮುಲಾ ವೆಲಾಸಿಟಿದು. ಸೊ ಈ ರೀತಿ ನಾವು ಆಲ್ಮೋಸ್ಟ್ ಎಲ್ಲ ಡೈಮೆನ್ಷನ್ ಫಾರ್ಮುಲಾಸನ್ನು ಬರಿಬೋದು. ಫಾರ್ ಎಕ್ಸಾಂಪಲ್ ಏರಿಯಾದ ಕನ್ಸಿಡರ್ ಮಾಡೋಣ. ಏರಿಯಾ ಅಂತಂದರೆ ಯಾವುದೇ ಒಂದು ಡೈಮೆನ್ಷನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಲೆಂತ್ ಇಂಟು ಬ್ರೆಡ್ತ್. ಏರಿಯಾ ಆಫ್ ಸರ್ಕಲ್ ತೊಗೊಂಡ್ರೆ πr². ಇದರಲ್ಲಿ ಪೈ ಏನಾಗುತ್ತೆ ಡೈಮೆನ್ಷನ್ಲೆಸ್ ಆಗುತ್ತೆ, ಓನ್ಲಿ ರೇಡಿಯಸ್ನ ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ π/4 d² ಆಗಿರ್ಬೋದು. ಇದು π/4 ಕಾನ್ಸ್ಟೆಂಟ್ ಆಗುತ್ತೆ, ಡಯಾಮೀಟರ್ ಸ್ಕ್ವೇರ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಏನು ಬರುತ್ತೆ ಸೈಡ್ ಇಂಟು ಸೈಡ a ಅಂತ ಬರುತ್ತೆ ಸ್ಕ್ವೇರ್ದು. ಈ ರೀತಿ ಯಾವುದೇ ಒಂದು ನೀವು ಏರಿಯಾನ ತೊಗೊಳ್ತಾ ಇದ್ದರೆ ಅದರಲ್ಲಿ 2 ಟೈಮ್ಸ್ ಏನು ಮಾಡಬೇಕಂದ್ರೆ ಡೈಮೆನ್ಷನ್ ಮಲ್ಟಿಪ್ಲೈ ಮಾಡೋಗುತ್ತೆ. ಅದಕ್ಕಾಗಿ 2 ಟೈಮ್ಸ್ ಅಂತಂದರೆ ಒಂದು L⁻1 ಆಗುತ್ತೆ. ಫಾರ್ ಎಕ್ಸಾಂಪಲ್ ಲೆಂತ್ ಇಂಟು ಬ್ರೆಡ್ ತೊಗೊಳ್ಳೋಣ. ಓಕೆ, ಇಂಟು ಬ್ರೆಡ್ ಅಂದ್ರೂ ನಾನು ಹೇಳಿದೆ ನಿಮಗೆ ಇದಾಗ್ರೆ, ಸೊ ಅದು ಲೆಂತ್ ಆಗೇ ಬರುತ್ತೆ. ಓಕೆ, ಸೊ ಅದಕ್ಕಾಗಿ L⁻1 ಅಂತಂದರೆ ಏನಾಯ್ತದ L⁻2. ಸೊ m⁻0 L⁻2 T⁻0 ಆಗುತ್ತೆ. ಹಾಗಾದರೆ ಇದ್ರ ಡೈಮೆನ್ಷನ್ ಫಾರ್ಮುಲಾ ಏನು m⁻0 L⁻2 T⁻0 ಅಂತ ಬರುತ್ತೆ. ಸೊ ಇನ್ನೊಂದನ್ನು ತೊಗೊಳ್ಳೋಣ. ವಾಲ್ಯೂಮ್ ಏನಾಗುತ್ತೆ, ವಾಲ್ಯೂಮ್ನ ನಾವು ಯಾವುದೇ ಒಂದು ಆಕಾರದ ಅಥವಾ ಶೇಪದು ನಾವು ತೊಗೊಳ್ಬೇಕಾದ್ರೆ ವಾಲ್ಯೂಮ್ಗೆ 3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ವಾಲ್ಯೂಮ್ = ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಓಕೆ, ಸೊ ಇದನ್ನು ನಾವು ತೊಗೊಳ್ಬೇಕಾದ್ರೆ ಏನಾಗುತ್ತೆ L⁻1, ಮತ್ತೊಮ್ಮೆ ಬಿ ಅಂತಂದರೆ L⁻1, ಮತ್ತೊಮ್ಮೆ ಹೈಟ್ L⁻1. ಸೊ 1 + 1 2 + 1 3. ಹಾಗಾದರೆ L⁻3. ಸೊ ಮಾಸ್ ಇಲ್ಲ 0, ಟೈಮ್ ಇಲ್ಲ 0. ಸೊ ಇದು ಏನಾಗುತ್ತೆ ಅಂದರೆ ವಾಲ್ಯೂಮ್ ಡೈಮೆನ್ಷನ್ ಫಾರ್ಮುಲಾ ಆಗುತ್ತೆ. ಸೊ ಈ ರೀತಿ ನೀವು ಡೈಮೆನ್ಷನ್ ಫಾರ್ಮುಲಾನ ಬರಿತಾ ಹೋದಷ್ಟು ಏನಾಗುತ್ತೆ ಸರಳವಾಗುತ್ತೆ. ಸೊ ಅದಕ್ಕಾಗಿ ಬೇಸಿಕ್ಕಿಂದ ಕಲೀರಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೊಂದಿಷ್ಟು ಫೋರ್ಸ್ ಆಗಿರ್ಬೋದು, ಪ್ರೆಷರ್ಸ್ ಆಗಿರ್ಬೋದು, ಟಾರ್ಕ್ ಆಗಿರ್ಬೋದು, ಸೊ ಸಮ್ ಡಿಫ್ರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್ಗಳದ ಫೋರ್ಸು, ಟಾರ್ಕ್, ಸೊ ಪ್ರೆಷರು, ಸೊ ಡೆನ್ಸಿಟಿ ಆಗಿರ್ಬೋದು, ಈ ರೀತಿ ಇರುವಂಥ ಎಲ್ಲ ಥರದ್ದು ಹೇಗೆ ಬರೆಯೋದು ಅಂತ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನೀವು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ಬಾಯ್.